ಪ್ರಯಾಗ್ರಾಜ್ನಲ್ಲಿ ನಡೆದಿರುವ ಮಹಾಕುಂಭದ ಕಾಲ್ತುಳಿತದ ದುರಂತದ ಬಳಿಕ ವಿವಿಐಪಿ ಸಂಸ್ಕೃತಿ ವಿರುದ್ಧ ಇದೀಗ ವಿರೋಧ ವ್ಯಕ್ತವಾಗಿದೆ. ಪಕ್ಷಗಳು ತೀವ್ರ ಟೀಕೆಯನ್ನ ಮಾಡಿದ್ವು. ಕಾಲ್ತುಳಿತಕ್ಕೆ ವಿವಿಐಪಿಗೆ ಹೆಚ್ಚು ಆದ್ಯತೆ ನೀಡ್ತಾ ಇರೋದು ಇದಕ್ಕೆ ಕಾರಣ ಅನ್ನುವ ಆರೋಪ ಕೂಡ ಇದೆ. ತ್ರಿವೇಣಿ ಸಂಗಮದ ವಿವಿಐಪಿ ಘಾಟ್ ಹೇಗಿದೆ ಅಂತ ನೋಡ್ಬೇಕಾ? ನಮ್ಮ ವರದಿಗಾರ ಡೆಲ್ಲಿ ಮಂಜು ಈ ಕುರಿತು ಒಂದು ವಾಕ್ಥ್ರೂ ಮೂಲಕ ವಿವರಿಸಿದ್ದಾರೆ. ನೋಡ್ಕೊಂಡು ಬನ್ನಿ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ಹಲವು ಕುತೂಹಲಗಳನ್ನ ಹಾಗೆ ಇರಿಸಿದೆ, ಹುಟ್ಟಿ ಹಾಕಿದೆ ಮತ್ತು ಹೊಸದಾಗಿ ನೋಡಬೇಕು ಅನ್ನುವಂತ ಒಂದು ಮನಸ್ಥಿತಿಯನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ನಾವು ಈಗ ಪ್ರಯಾಗ್ರಾಜ್ನ ವಿಐಪಿ ಘಾಟಲ್ಲಿದ್ದೇವೆ. ಸಾಮಾನ್ಯಕ್ಕೆ ಕಳೆದ 2 ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಈ ವಿಐಪಿ ಘಾಟ್. ಒಂದು ದುರಂತ ಏನ್ ನಡೀತು, ಕಾಲ್ತುಳಿತದ ದುರಂತ. ಆ ದುರಂತದಲ್ಲಿ ಸುಮಾರು 30 ಮಂದಿ ಮೃತಪಟ್ಟರು. ಇಂಥ ಒಂದು ಹೊತ್ತಲ್ಲಿ ವಿಪಕ್ಷಗಳು ಆದಿಯಾಗಿ ಸಾರ್ವಜನಿಕರು ಕೂಡ ಇದೊಂದು ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಅದು ವಿವಿಐಪಿ ಕಲ್ಚರ್ ಸಂಸ್ಕೃತಿ ಜಾಸ್ತಿ ಆಗ್ತಾ ಇದೆ, ಇದು ಪ್ರಮುಖ ಕಾರಣ ಈ ಒಂದು ಕಾಲ್ತುಳಿತಕ್ಕೆ ಅನ್ನುವಂತಹ ಆರೋಪಗಳನ್ನು ಕೂಡ ಮಾಡಿದ್ರು. ಸೊ ಅಂತ ವಿವಿಐಪಿ ಘಾಟ್ ಹೇಗಿದೆ ಅನ್ನುವಂಥದ್ದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವೀಕ್ಷಕರಿಗಾಗಿ ತೋರಿಸುವಂತ ಒಂದು ಪ್ರಯತ್ನ ಈಗ ನಾವು ನೋಡ್ತಾ ಇದ್ವಿ. ಇದೇ ಒಂದು ಮಾರ್ಗವಾಗಿ ಎಲ್ಲ ವಿವಿಐಪಿಗಳು ನಾಳೆ ಬರುವವರು ಇರ್ಬೋದು ಅಥವಾ ಈ ತನಕ ಬಂದಿರೋರು ಇರ್ಬೋದು. ಸೊ ಇಂಥ ಎಲ್ಲ ವಿವಿಐಪಿಗಳು ಬಂದಂತ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಅಡೆತಡೆಗಳಾಗದ ರೀತಿಯಲ್ಲಿ ವ್ಯವಸ್ಥೆಯನ್ನ ಯುಪಿ ಸರ್ಕಾರ ಮಾಡಿರುವಂತದ್ದು. ಒಂದು ವಿಶೇಷ ಘಾಟನ್ನ ನಿರ್ಮಾಣ ಮಾಡಿದೆ. ಅಂದ್ರೆ ಅವರು ಬಂದಂತವರು ವಿವಿಐಪಿ ಘಾಟಿಗೆ ನೇರವಾಗಿ ಬರ್ತಾರೆ. ಈ ಘಾಟಿಗೆ ಬಂದು ಇಲ್ಲಿಂದ ಆ ಭಾಗದಲ್ಲಿ ನಿಮಗೆ ಕಾಣುವಂತಹ ಒಂದು ತ್ರಿವೇಣಿ ಸಂಗಮದ ಪಾಯಿಂಟ್ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಈ ಒಂದು ವಿಶೇಷವಾದಂತಹ ವಿವಿಪಿ ಒಂದು ಘಾಟನ್ನ ನಿರ್ಮಾಣ ಮಾಡಿರುವಂತದ್ದು ಕೂಡ ಕೇಂದ್ರದ ಬಂದರು ಇಲಾಖೆ ನಿರ್ಮಾಣ ಮಾಡಿರುವಂತದ್ದು. ಸೊ ನೀವು ಪಕ್ಕದಲ್ಲೂ ಕೂಡ ನೋಡ್ಬೋದು ಯಾವ ರೀತಿಯ ವಿಶೇಷವಾಗಿ ನಿರ್ಮಾಣ ಮಾಡಿದರೆ. ಬಂದಂತಹ ಅನೇಕ ವಿವಿಐಪಿಗಳು, IAS IPS ಅಧಿಕಾರಿಗಳು, ಅವರ ಕುಟುಂಬಸ್ಥರು ಈ ಘಾಟಗಳಿಗೆ ಬಂದು ಇಲ್ಲಿಂದ ಒಂದು ಬೋಟ್ ಅನ್ನ ನೀವು ನೋಡ್ಬೋದು. ಈ ವಿಶೇಷವಾದಂತಹ ಬೋಟುಗಳನ್ನ ಯಾವಾಗಲೂ ಕೂಡ ಸಿದ್ಧವಾಗಿ ಇಟ್ಕೊಂಡಿರ್ತಾರೆ. ಈ ವಿಶೇಷವಾದಂತಹ ಬೋಟ್ ನಲ್ಲಿ ಕರೆದುಕೊಂಡು ಹೋಗುವಂತಹ ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಎಡಭಾಗದಲ್ಲಿ ನಿಮಗೆ ಆ ಒಂದು ಲೈನ್ ಏನ್ ಕಾಣಿಸ್ತಾ ಇದೆ ಅದು ತ್ರಿವೇಣಿ ಸಂಗಮ ಪಾಯಿಂಟ್. ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಇಂಥದ್ದೇ ಒಂದು ಘಾಟ್ ಅನ್ನ ನಿರ್ಮಾಣ ಮಾಡಿರುವಂತದ್ದು ಕೂಡ ಇದೆ. ಆ ಘಾಟ್ ನಲ್ಲಿ ಕೆಳಗಡೆ ಇಳಿದು ಅಲ್ಲಿ ಸಾಧುಗಳಿಂದ ಮೊನ್ನೆ ಅಮಿತ್ ಶಾ ಅವರ ಬಂದಂತ ಸಂದರ್ಭದಲ್ಲಿ ಹಲವು ಸಾಧುಗಳು ಅವರ ಜೊತೆಯಲ್ಲಿ ಹೋಗಿ ಅವರಿಗೆ ಅವರ ಮೇಲೆ ಗಂಗೆಯನ್ನು ಹಾಕುವ ಮೂಲಕ ಆಶೀರ್ವಾದ ಮಾಡಿದ್ದು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿ ವಿವಿಐಪಿಗಳು ಯಾರು ಬರ್ತಾರೆ ಅಲ್ಲಿಗೆ ಅವರಿಗೆ ಆದಂತಹ ಒಂದು ವಿಶೇಷ ಇಲ್ಲಿ ಇದೇ ರೀತಿಗೆ ಮಾದರಿಯಲ್ಲಿ ಅಲ್ಲೂ ಕೂಡ ಒಂದು ರೆಡಿ ಮಾಡಿ ಸಿದ್ಧ ಮಾಡಿ ಇಟ್ಕೊಂಡಿರುವಂತದ್ದು. ವಿವಿಐಪಿಗಳು ಸಲೀಸಾಗಿ ಅವ್ರು ಬಂದು ಹೋಗ್ಲಿಕ್ಕೆ ಮೂಮೆಂಟ್ ಅನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಮಾಡ್ಕೊಂಡಿರುವಂತದ್ದನ್ನ ನೀವು ನೋಡ್ತೀರಿ. ಶ್ರೀಸಾಮಾನ್ಯರಿಗೆ ಇಲ್ಲಿ ಅಲೋ ಇರೋದಿಲ್ಲ. ಒಂದು ಮಟ್ಟದ ಅಧಿಕಾರಿಗಳಿಗೆ, ಅದೇ ರೀತಿ ವಿವಿಐಪಿಯ ಒಂದು ಸ್ಟೇಟಸ್ ಇರೋವರಿಗೆ ಇಲ್ಲಿ ಬರ್ತಾರೆ. ಮತ್ತೆ ಅವರಿಗೋಸ್ಕರ ವಿಶೇಷವಾಗಿ ಮಾಡಿದೆ ನಮ್ಮ ವಾಟರ್ವೇಸ್ ಅಥಾರಿಟಿ ಆಫ್ ಇಂಡಿಯಾ ನಿರ್ಮಾಣ ಮಾಡಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಫೆಬ್ರವರಿ 10ರ ಒಳಗಾಗಿ 3 ಪ್ರಮುಖ ಗಣ್ಯರು ಇದೇ ವಿವಿಐಪಿ ಘಾಟ್ ನಲ್ಲಿ ಬಂದು ಮಿಂದು ಹೋಗ್ತಾರೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಇದೆ. ಅವತ್ತು ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅದು ಪ್ರಯಾಗ್ರಾಜ್ನ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಸಜ್ಜಾಗಿದ್ದೇವೆ ಅನ್ನುವಂತಹ ಮಾಹಿತಿ ಪದೇ ಪದೇ ರವಾನಿಸ್ತಾ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಪ್ರಯಾಗ್ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.